ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಈ ಒಂದು ಪ್ರಾಡಕ್ಟು ಅಮೆಜಾನಿಂದ ಬೈ ಮಾಡಿರುವಂಥದ್ದು. ಅಂದರೆ ಕಾರ್ನ ಜಾಕ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಮಟೀರಿಯಲ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ತುಂಬ ಕ್ವಿಕ್ಕಾಗಿ ವೀಲ್ನ ಚೇಂಜ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನಮ್ಮ ಕಾರ್ ಪಂಚರ್ ಆದರೆ ಅಥವಾ ಏನಾದರೂ ಕಮ್ಮಿ ಆದರೆ ಅಥವಾ ಚೇಂಜ್ ಮಾಡೋಕ್ಕೆ ನಾವೇ ಮನೆಯಲ್ಲೇ ಯಾವುದೇ ಮೆಕ್ಯಾನಿಕ್ ಹೆಲ್ಪ್ ಇಲ್ಲದೇ ಇದನ್ನು ಸುಲಭವಾಗಿ ನಾವು ಸ್ಟೆಪ್ನಿ ಚೇಂಜ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಒಂದು ಐಟಮಿಂದ ನನ್ನ ಕಾರಲ್ಲಿ ಬಂದಂಥ ಏನು ಜಾಕ್ ಅದು ಸರಿ ಇರಲಿಲ್ಲ, ಕೆಟ್ಟೋಗಿತ್ತು. ಅದು ಲಿಫ್ಟ್ ಮಾಡ್ತಾ ಇರಲಿಲ್ಲ. ಅದು ಅಲ್ಲದೆ ಓಲ್ಡ್ ಮೆಥಡ್ನಲ್ಲಿ ಇದ್ದಿದ್ದರಿಂದ ಅದು ರಿಪೇರಿಗೆ ಬಂದಿತ್ತು. ಹೀಗಾಗಿ ಅದು ಲಿಫ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಕಾರಣ ಅದರ ಕೈಲಿ. ಅದಕ್ಕೋಸ್ಕರ ಒಂದು ಒಳ್ಳೆ ಐಟಮ್ನ ಚೂಸ್ ಮಾಡ್ತಾಯಿದ್ದೆ. ಹಾಗೆ ಅಮೆಜಾನಲ್ಲಿ ಸರ್ಚ್ ಮಾಡ್ತಾ ಇರುವಾಗ ಈ ಒಂದು ಐಟಮ್ ನನ್ನ ಕಣ್ಣಿಗೆ ಬಿತ್ತು. ಈ ಒಂದು ಐಟಮ್ ಯಾಕೆ ಬೈ ಮಾಡಬಾರ್ದು? ತುಂಬ ಸುಲಭವಾಗಿರುತ್ತೆ. ಯಾವುದೇ ಮೆಕ್ಯಾನಿಕ್ ಹೆಲ್ಪ್ ಇಲ್ಲದೇ ನಮ್ಮ ಒಂದು ಕಾರ್ನ ಸ್ಟೆಪ್ನಿ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ವೀಲ್ನ ಲಿಫ್ಟ್ ಮಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ಐಟಮ್ನ ಬೈ ಮಾಡಿದೆ. ನೋಡೋಣ ಯಾವ ರೀತಿಯಾಗಿದೆ. ನಾನು ಯೂಸ್ ಮಾಡಿಲ್ಲ, ಎಲ್ಲವನ್ನೂ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ನೀವು ಕೂಡ ಬೈ ಮಾಡ್ಬೋದು. ಒಳ್ಳೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ತಿರ್ಬೋದು. ಈ ಒಂದು 2 ಕೋಲ್ ಥರ ಪೈಪು ಬಂದಿದೆ. ಬಹುಶಃ ಆ ಒಂದು ಇದನ್ನು ಜಾಕ್ನ ಲಿಫ್ಟ್ ಮಾಡಲಿಕ್ಕೆ ಅಂತ ಅನಿಸುತ್ತೆ ನನಗೆ. ಆ ಪ್ರಾಡಕ್ಟ್ ಐಟಮು ಚೆನ್ನಾಗಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೈ ಮಾಡಿ. ಇವಿಷ್ಟು ಏನೇನೋ ಸಣ್ಣ ಸ್ಕ್ರೂ ಥರ ವೈಸರ್ ಥರ ಬಂದಿದೆ. ಎಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದೆ ಅಂತ ಅನಿಸುತ್ತೆ ನನಗೆ. ನೋಡ್ತಿರ್ಬೋದು, ಚಿಕ್ಕ ಐಟಮ್ ಇದೆ. ಯಾವುದು ಅದಕ್ಕೆ ಅಂತ ನನಗೂ ಕೂಡ ಗೊತ್ತಾಗಲ್ಲ. ಯೂಸ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ. 2 ವೈಸರ್ ಥರ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನುವಲ್ಲು ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. Oh, so suddenly you're poison the air I breathe. But if you don't hate me, then why would you break me? Feel it in my bones, I'm about to lose control. Only so much I'm taking, so get yourself to safety. 'Cause baby, a storm is coming. You better heed the warning, pray. Don't stay, run away, 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 away. Feel my heart is pouring. I'm a child like a hurricane. Don't stay, away, 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 away. ಪರವಾಗಿಲ್ಲ ಅಂತ ಅನಿಸುತ್ತೆ. ನೋಡ್ತಿರ್ಬೋದು, ಮೇಲಕ್ಕೆ ಬಂತದು. ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಐ ಥಿಂಕ್ ಟ್ರೈ ಮಾಡೋಣ, ಕಾರ್ಗೆ ಹಚ್ಚೆ ನೋಡೋಣ ಯಾವ ರೀತಿಯಾಗಿ ಕಾರ್ನ ಲಿಫ್ಟ್ ಮಾಡುತ್ತೆ ಏನಿಲ್ವ ಅಂಥೇಳಿ. ಭಾರ ಹೊರೋದಕ್ಕೂ ಹಾಗೆ ಸುಮ್ಮನೆ ಮೇಲೆ ಇಡೋದಕ್ಕೂ ಡಿಫ್ರೆನ್ಷಿಯೇಟ್ ಆಗುತ್ತೆ. ಅಥವಾ ನಾನು ಬಳಸ್ತಿರುವಂಥದ್ದು ಅದು ರಾಂಗ್ ಮೆಥಡ್ ಏನು ಸ್ವಲ್ಪ ನೀವು ಕೂಡ ಕಮೆಂಟ್ನಲ್ಲಿ ಹಾಕಿ. ನನ್ನ ಐ ಥಿಂಕ್ ರೈಟ್ ಥಿಂಕ್ನ ಮಾಡಿದ್ದೀನಿ ಅಂತ ಹೇಳಿ ಅನಿಸುತ್ತೆ ನನಗೆ. ನೋಡ್ತಿರ್ಬೋದು ಇಷ್ಟರ ಮಟ್ಟಿಗೆ ಮೇಲೆ ಲಿಫ್ಟ್ ಆಯಿತು ಜಾಕು. ಏನಂತ ಹೇಳಿದ್ರೆ ಈಸಿ ಆಗುತ್ತೆ. ಓಲ್ಡ್ ಮೆಥಡ್ ಏನಿದೆ, ಏನು ಅದು ಒಂಕೆ ಥರ ಬರುತ್ತಲ್ಲ, ಅದನ್ನ ಹಾಕಿ ಲಿವರಿಂದ ಲಿಫ್ಟ್ ಮಾಡೋದು ತುಂಬಾ ತ್ರಾಸು ಅನಿಸುತ್ತೆ. ಅದಕ್ಕೆ 3-4-5 ಐಟಮ್ ನಾವು ಬಳಸಬೇಕು. ಅದ್ರ ಜೊತೆಗೆ ತುಂಬ ಈಸಿಯೆಸ್ಟ್ ಅಂತ ಹೇಳ್ಬೋದು. ಸುಮ್ಮನೆ ಈ ರೀತಿ ಪಂಪ್ ಥರ ಹೊಡೆದ್ರೆ ಮೇಲೆ ಬರುತ್ತೆ. ತುಂಬ ಒಳ್ಳೆ ಈಸಿಯೆಸ್ಟ್ ಮೆಥಡ್ ಅಥವಾ ಈಸಿಯೆಸ್ಟ್ ವಸ್ತು ಅಂತ ಹೇಳ್ಬೋದು. ಇದು ನೋಡೋಣ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂಥೇಳಿ. ಬಾಕ್ಸ್ ಮೇಲೆ ಈ ರೀತಿಯಾಗಿ ಇಂಗ್ರೀಡಿಯೆಂಟ್ಸ್ನ ಅಂದರೆ 5,000 kgವರೆಗೂ ಭಾರ ಹೊರುತ್ತೆ ಅಂಥೇಳಿ ಕೊಡಲಾಗಿದೆ. ಇದರ MRP ನಿಮಗೆ 2,000 ರೂಪಾಯಿ ಇರುತ್ತೆ.
ಸಿಗುತ್ತೆ. ಬಟ್ ಇದು ಆಫರಲ್ಲಿ 850-820 ರೂಪಾಯಿಗೆ ಸಿಗುತ್ತೆ ನಿಮಗೆ ಅಮೆಝಾನಲ್ಲಿ ಆಫರ್ ಇದ್ದಾಗ. ಅದ್ರ ಮೇಲೆ ಹೋಗೋದಿಲ್ಲ ಅಷ್ಟೇ. ಒಂದು 850-820 ಇಷ್ಟೇ ಇರುತ್ತೆ ಇದು ಆಸ್ಕ್ಮಸ್ನಲ್ಲಿ. ಸುಮಾರು ಇದೇ ರೀತಿ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ. ನೋಡಿ ಬೈ ಮಾಡಿ, ಕಮೆಂಟ್ನ ರಿವ್ಯೂ ನೋಡಿ. ನನಗಂತೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆದರೆ ನಿಮಗೆ ಲಿಂಕಲ್ಲಿ ಡೆಫಿನೆಟಾಗಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡೋಣ ಎಷ್ಟು ಮಟ್ಟಿಗೆ ವರ್ಕ್ ಮಾಡುತ್ತೆ ಅಂಥೇಳಿ ಈ ಒಂದು ಜಾಕ್ ಅಂತ ಹೇಳ್ತೀನಿ.